ನಮ್ಮ ರೂಮ್ ಕಡೆ ಒಂದು ಪಾರ್ಕ್ ಆಗೋದೈತಿ. ಮಳೆ ಬಂದದು ಪಾರ್ಕ್ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಆಗೈತಿ ಈಗ ನೋಡ್ರಿ. ಸ್ವಿಮ್ಮಿಂಗ್ ಪೂಲ್ ಆಗೈತಿ. ಹಳ್ಳ ಹಳ್ಳ ಹರಿದಂಗೆ ಹರಿ ಆಯ್ತದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೈಸ್ ಟೈಮ್ ಭಾಳ ಆಗೈತಿ, ಡ್ಯೂಟಿ ಟೈಮ್ ಆಯಿತು, ಡ್ಯೂಟಿಗೆ ಹೋಗ್ಬೇಕು. ಆ ಕಡೆಯಿಂದ ಮಳೆ ಭಾಳ ಬರತ್ತದ. ಬರೋದು ಎಷ್ಟಂದ್ರು ಆಗತ್ತಿಲ್ಲ ಗೈಸ್. ಆ ಕಡೆಯಿಂದ ತೊಯ್ಸ್ಕೊಂಡು ಬಂದಿನಿ, ಎಷ್ಟು ತೊಯ್ಸ್ಕೊಂಡು ಬಂದೀನಿ. ನಮ್ಮ ಮಮ್ಮಿಗೊಂದು ಟೈಮ್ ಟೇಬಲ್ ಇಲ್ಲ. ಅರ್ಧ ತಾಸಿಂದ ಬಸ್ ಸ್ಟ್ಯಾಂಡ್ ಒಳಗೆ ವೇಟ್ ಮಾಡೀನಿ, ಈಗ ಬಂದಾವ. ಗಾಯ್ಸ್ ನೋಡ್ರಿ, ಯು ಕ್ಯಾನ್ ಸಿ ಎಷ್ಟು ಮಳೆ ಬರತ್ತದಂತ. ಕೂದಲೆಲ್ಲ ಹಸಿಯಾಗ್ಯಾವು. ಇದನ್ನು ತಗೊಂಡು ಹೋಗ್ಬೇಕು. ನೋಡ್ರಿ, ಇಷ್ಟು ಮಳೆ ಒಳಗೂ ಹೋಗ್ಬೇಕು ಡ್ಯೂಟಿ. ನಮ್ಮ ಮನ್ಯಾಗ ಏನರ ಒಂದು ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಓನ್ ಏನಾದರೂ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಪರ್ಮಿಷನ್ ಕೊಡೋಲ್ಲ. ಓನ್ ಏನಾರ ಇದ್ರೆ ಆರಾಮ್ ಮಸ್ತ್ ಯಾವಾಗ ಬೇಕಾದಾಗ ಹೋಗ್ಬೇಕಾದಾಗ. ಈಗ ಈ ಮಳ್ಯಾಗ ಹೆಂಗೆ ಹೋಗೋದಂತ ಇದು ಆಗಬೇಕು. ನಮ್ದೇನಿಲ್ಲ, ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ಐತೆ, ಅಷ್ಟೇನು ದೂರ ಇಲ್ಲ. ಅಂದ್ರೂ ನವರಾತ್ರಿಯ 6ನೇ ದಿನ ಮಾತೆ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕಾತ್ಯಾಯನ ಎಂಬ ಋಷಿಯ ಮಗಳಾಗಿದ್ದರು ಕಾತ್ಯಾಯನಿ ದೇವಿ. ತಾಯಿ ಕಾತ್ಯಾಯನಿ ದೇವಿ ಜ್ಞಾನ ಮತ್ತು ವಿವೇಕತೆ, ಯುದ್ಧದ ದೇವತೆ ಎಂದು ಕರೆಯಲಾಗುತ್ತದೆ. ಭಗವತ್ ಪುರಾಣದಲ್ಲಿ ಮಾತೆ ಕಾತ್ಯಾಯನಿಯನ್ನು ಆರಾಧಿಸುವುದರಿಂದ ಮದುವೆಯಾಗಲು ಬಯಸುವವರು ಮತ್ತು ಭಕ್ತರ ಪತಿಗೆ ಅದೃಷ್ಟವನ್ನು ದೊರೆಯುತ್ತದೆ. ಗೈಸ್, ಇದನ್ನ ಹಾಕೊಂಡು ಡ್ಯೂಟಿಗೆ ಹೆಂಗೆ ಹೋಗ್ಲಿ? ಹೋಗಲ್ಪ ಗಾಯ್ಸ್. ಈ ಮಳೆ ಒಳಗೆ ಹೋದ್ರೆ ನನ್ನ ಗೊಂಬಿ ಪೂರಾ ಹಾಳಾಗ್ಬಿಡುತ್ತೆ. ನೋಡ್ರಿ ಗಾಯ, ಎಷ್ಟು ಮಳೆ ಐತಿ. ಚಟ ಭಾಳ ಸುಮಾರು ಅದಾವ ಗಾಯ್ಸ್. ಯಾರಿಗಾರ ಏನಾರ ಕೊಟ್ರೆ ವಾಪಸ್ ಕೇಳೋದು ಮನಸ್ಸಾಗಿಲ್ಲ. ಇದ್ದಿದ್ದು ಛತ್ರಿ ರೂಮ್ಮೇಟಿಗೆ ಕೊಟ್ಟು ಬಂದೀನಿ. ಬರುವಾಗ ಒಂದು ಛತ್ರಿ ಸಂಬಂಧ ಹೆಂಗೆ ಕೇಳೋದಪ್ಪ ಅಂಥೇಳಿ ಅಲ್ಲೇ ಬಿಟ್ಟು ಬಂದೀನಿ. ಈಗ ಮಳ್ಯಾಗ ಅನುಭವಿಸತ್ತಿದ್ದು ನಾನು. ಈಗ ನೋಡ್ರಿ, ಸಣ್ಣ ಹುಡುಗರಂಗೆ ರೋಡ್ ಮ್ಯಾಗ ಹೆಂಗೆ ಹೋಗ್ಲಿ? ನಗು ಬರತ್ತದ, ನಂಗೆ ನಾಚಿಗೆ ಬರತ್ತದ. ರೋಡ್ ಬರೋಣ ತೆಗೆದು ಬಿಡ್ತೀನಿ ನಾ. ಅದ್ರೊಳಗೂ ಸಣ್ಣ ಹುಡುಗರಂಗೆ ಪಿಂಕ್ ಕಲರ್ ಅಂತ ಪಿಂಕ್ ಕಲರ್ ತೊಗೊಂಡ್ಬಿಟ್ಟಿನಿ. ಹೊಲಸೆಲ್ಲ ಎದ್ದು ಕಾಣುತ್ತೆ ಗೈಸ್. ಇಲ್ಲೊಂದು ಹೂವಿನ ಗಿಡ ಐತಿ, ನಂಗೆ ಭಾಳ ಇಷ್ಟ. ಅದ್ರೊಳಗೆ ರೆಡ್ ಕಲರ್ ಹೂವನೂ ಅದಾವು, ವೈಟ್ ಕಲರ್ನೂ ಹೂವು ಅದಾವು. ನೋಡ್ರಿಗ, ಒಂದೇ ಗಿಡದವು ರೆಡ್ ಹೂವನೂ ಅದಾವು, ವೈಟ್ ಹೂವನೂ ಅದಾವು. ಮಳೆ ಬರತ್ತದ ಅಂಥೇಳಿ ಟೆಂಪಲ್ದೊಳಗೂ ಏನೂ ಶೂಟ್ ಮಾಡೋಕ್ಕೂ ಆಗಲಿಲ್ಲ, ಅಷ್ಟು ಮಳೆ ಬರತ್ತಿತ್ತು. ಮಮ್ಮಿ ಬಂದದ್ದು ಒಂದು ವಿಡಿಯೋ ಕ್ಲಿಪ್ ಹಾಕ್ಬೇಕಂದ್ರೆ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ. Okay guys, bye. See you in the next video.